ನಿಮ್ಮ ಡ್ರೀಮ್ ಹೋಮ್ ಅನ್ನು ತಗೊಳ್ಳೋದು ಎಕ್ಸೈಟೆಡ್ ಆಗಿದ್ರೂ ಅದರ ಹೆಫ್ಟಿ ಮಾರ್ಗೇಜ್ ಪೇಮೆಂಟ್ ದೊಡ್ಡದಾಗಿ ಇರುತ್ತೆ. ಆದರೆ ಭಯ ಪಡಬೇಡಿ, ನಿಮ್ಮ ಹೋಮ್ ಲೋನನ್ನು ಫಾಸ್ಟಾಗಿ ಪೇ ಆಫ್ ಮಾಡೋದಕ್ಕೆ ಸ್ಮಾರ್ಟ್ ಸ್ಟ್ರಾಟಜೀಸನ್ನು ನಾವು ಎಕ್ಸ್ಪ್ಲೋರ್ ಮಾಡೋಣ. ಇದರಿಂದ ನಿಮಗೆ ಲ್ಯಾಕ್ಸ್ ಆಫ್ ರುಪೀಸನ್ನು ಸೇವ್ ಮಾಡೋಣ. ಹೋಮ್ ಲೋನ್ಸ್ ಟಿಪಿಕಲಿ ಲಾಂಗ್ ಟರ್ಮ್ಸನ್ನು ಹೊಂದಿರುತ್ತೆ. ಸಾಮಾನ್ಯವಾಗಿ 20 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರುತ್ತೆ. ಇದರರ್ಥ ನೀವು ಆ್ಯಕ್ಚುಯಲ್ ಲೋನ್ ಮೇಲೆ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಇಂಟ್ರೆಸ್ಟನ್ನು ಪೇ ಮಾಡ್ತೀರಾ. ಉದಾಹರಣೆಗೆ, ನೀವು 50 ಲಕ್ಷ ರೂಪಾಯಿಗೆ ಹೋಮ್ ಲೋನನ್ನು 20 ವರ್ಷಕ್ಕಾಗಿ 8.70% ಇಂಟ್ರೆಸ್ಟ್ ರೇಟಲ್ಲಿ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಲಾಂಗ್ ಟರ್ಮಲ್ಲಿ ಇಂಟ್ರೆಸ್ಟ್ ಮಾತ್ರ 55 ಲಕ್ಷ ರೂಪಾಯಿಯನ್ನು ಕಟ್ತೀರಾ. ಇದು ಒರಿಜಿನಲ್ ಲೋನ್ ಅಮೌಂಟ್ಗಿಂತ ಹೆಚ್ಚು. ನಿಮ್ಮ ಹೋಮ್ ಲೋನನ್ನು ಫಾಸ್ಟಾಗಿ ಕಟ್ಟಕ್ಕೆ ಮತ್ತು ಇಂಟ್ರೆಸ್ಟ್ಗೆ ಅಗೇನ್ಸ್ಟ್ ಆಗಿ ಫೈಟ್ ಮಾಡೋಕ್ಕೆ 3 ಪವರ್ಫುಲ್ ಸ್ಟ್ರಾಟಜೀಸನ್ನು ನೋಡೋಣ. ಇದರಲ್ಲಿ 2 ಸ್ಟ್ರಾಟಜೀಸನ್ನು ಒಂದು ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. ಶರ್ಮಾ ಅವರು 8.7% ಇಂಟ್ರೆಸ್ಟ್ ರೇಟಲ್ಲಿ 20 ವರ್ಷಕ್ಕೆ 50 ಲಕ್ಷ ರೂಪಾಯಿಯನ್ನು ಹೋಮ್ ಲೋನ್ ತೊಗೊಂಡಿದ್ದಾರೆ. ಯಾವುದೇ ಎಕ್ಸ್ಟ್ರಾ ಪೇಮೆಂಟ್ಸ್ ಇಲ್ಲದೆ ಅವರ EMI 44,020 ರುಪೀಸ್ ಆಗುತ್ತೆ ಮತ್ತು 20 ವರ್ಷದಲ್ಲಿ ಅವರ ಟೋಟಲ್ 55,64,800 ರುಪೀಸನ್ನು ಇಂಟ್ರೆಸ್ಟಲ್ಲಿ ಕಟ್ತಾರೆ. ಆದರೆ ಲೋನ್ ಟೆನ್ಯೂರ್ ಮತ್ತು ಕಟ್ಟೋ ಇಂಟ್ರೆಸ್ಟನ್ನು ಕಡಿಮೆ ಮಾಡೋಕ್ಕೆ ದಾರಿ ಇದೆ. ಪ್ರತಿ ವರ್ಷಕ್ಕೂ ನಿಮ್ಮ ಲೋನ್ ಪ್ರಿನ್ಸಿಪಲ್ಗೆ ಒಂದು ಅಡಿಷನಲ್ ಪೇಮೆಂಟ್ ಮಾಡೋದನ್ನು ಇದು ಸೇರಿರುತ್ತೆ. ಇದು ನಿಮ್ಮ ಟ್ಯಾಕ್ಸ್ ರೀಫಂಡ್ ಬೋನಸ್ ಅಥವಾ ಯಾವುದಾದ್ರೂ ನೀವು ತಗೊಳ್ಳೋ ಎಕ್ಸ್ಟ್ರಾ ಇನ್ಕಮಿಂದ ಈ ಎಕ್ಸ್ಟ್ರಾ ಪೇಮೆಂಟ್ ಬರ್ಬೋದು. ಉದಾಹರಣೆಗೆ, ಮಿಸ್ಟರ್ ಶರ್ಮಾ ಅವರು ಪ್ರತಿ ವರ್ಷವೂ ಅವರ ಲೋನ್ ಪ್ರಿನ್ಸಿಪಲ್ಗೆ 25,000 ರುಪೀಸ್ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದರೆ ಅವರ ಲೋನ್ ಟರ್ಮನ್ನು ಅಪ್ರಾಕ್ಸಿಮೇಟ್ಲಿ 2 ವರ್ಷ ಕಡಿಮೆ ಮಾಡಿ ಮತ್ತು ಇಂಟ್ರೆಸ್ಟಲ್ಲಿ 4 ಲ್ಯಾಕ್ಸ್ ರುಪೀಸ್ ಮೇಲೆ ಸೇವ್ ಮಾಡಬಹುದು. 1 ವರ್ಷಕ್ಕೆ ಒಂದು ಎಕ್ಸ್ಟ್ರಾ ಪೇಮೆಂಟ್ಗೆ ಇದು ಸಿಗ್ನಿಫಿಕೆಂಟ್ ಸೇವಿಂಗ್ ಆಗಿರುತ್ತೆ. ಎರಡನೇ ಸ್ಟ್ರಾಟಜಿ, ನಿಮ್ಮ EMI ಅನ್ನು ಒಂದು ಸ್ಮಾಲ್ ಅಮೌಂಟಿಂದ ಇನ್ಕ್ರೀಸ್ ಮಾಡೋದು. ಅಂದರೆ ಪ್ರತಿ ವರ್ಷ 1000 ರುಪೀಸ್ ಅಥವಾ 2000 ರುಪೀಸ್ ಅಂತ ಇಟ್ಕೊಳ್ಳಿ. EMIಯಲ್ಲಿ ಮಾಡೋ ಸ್ಮಾಲ್ ಇನ್ಕ್ರೀಸ್ ಲಾಂಗ್ ರನ್ನಲ್ಲಿ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಮಾಡುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಶರ್ಮಾ ಅವರು ಏನಾದರೂ ಅವರ EMIಯಲ್ಲಿ ಪ್ರತಿ ವರ್ಷ 1000 ರುಪೀಸ್ ಇನ್ಕ್ರೀಸ್ ಮಾಡಿದರೆ ಅವರ ಲೋನ್ ಟರ್ಮ್ ಅಪ್ರಾಕ್ಸಿಮೇಟ್ಲಿ 18.5 ಇಯರ್ಸ್ಗೆ ಕಡಿಮೆ ಆಗಿ ಇಂಟ್ರೆಸ್ಟಲ್ಲಿ 3 ಲ್ಯಾಕ್ಸ್ ರುಪೀಸ್ವರೆಗೂ ಸೇವ್ ಆಗುತ್ತೆ. ಅವರು ಏನಾದರೂ ಅವರ EMIಯಲ್ಲಿ ಪ್ರತಿ ವರ್ಷ 2000 ರುಪೀಸ್ ಇನ್ಕ್ರೀಸ್ ಮಾಡಿದರೆ ಲೋನ್ ಟರ್ಮ್ ಅಪ್ರಾಕ್ಸಿಮೇಟ್ಲಿ 17 ಇಯರ್ಸ್ಗೆ ಕಡಿಮೆ ಆಗಿ ಇಂಟ್ರೆಸ್ಟಲ್ಲಿ 5.5 ಲ್ಯಾಕ್ಸ್ ರುಪೀಸ್ ಮೇಲೆ ಸೇವ್ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಏನಾದರೂ ಕಡಿಮೆ ಆದರೆ ನೀವು ನಿಮ್ಮ ಎಕ್ಸಿಸ್ಟಿಂಗ್ EMIಯನ್ನೇ ಕಂಟಿನ್ಯೂ ಮಾಡಿಕೊಂಡು ಬೆನಿಫಿಟ್ ಆಗಬಹುದು. ಇದು ಆಟೋಮೆಟಿಕಲಿ ಲೋನನ್ನು ಫಾಸ್ಟಾಗಿ ಪೇ ಆಫ್ ಮಾಡುತ್ತೆ. ಹೌವರ್ ಇಂಟ್ರೆಸ್ಟ್ ರೇಟ್ಸ್ ಏನಾದರೂ ರೈಸ್ ಆದರೆ ಅದು ಕೂಡ ಒಂದು ಪಾಸಿಬಿಲಿಟಿ. ನಿಮ್ಮ ಲೋನ್ ಟರ್ಮ್ ಅನ್ನು ಎಕ್ಸ್ಟೆಂಡ್ ಮಾಡೋದು ಬದಲು ನಿಮ್ಮ EMIಯನ್ನು ಇನ್ಕ್ರೀಸ್ ಮಾಡೋಕ್ಕೆ ನಿಮ್ಮ ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡಿ. ರೈಸಿಂಗ್ ಇಂಟ್ರೆಸ್ಟ್ ಬರ್ಡನಿಂದ ನೀವು ಮುಂದೆ ಇರೋದನ್ನು ಇದು ಎನ್ಶೂರ್ ಮಾಡುತ್ತೆ. ಈ ಸ್ಮಾರ್ಟ್ ಸ್ಟ್ರಾಟಜೀಸನ್ನು ನೀವು ಇಂಪ್ಲಿಮೆಂಟ್ ಮಾಡೋ ಮೂಲಕ ನೀವು ನಿಮ್ಮ ಹೋಮ್ ಲೋನನ್ನು ಕಂಟ್ರೋಲ್ ಮಾಡಬಹುದು ಮತ್ತು ಪೊಟೆನ್ಷಿಯಲಿ ನೀವು ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಮನಿಯನ್ನು ಉಳಿಸಬಹುದು. ಪರ್ಸನಲೈಸ್ಡ್ ಅಡ್ವೈಸ್ಗಾಗಿ ಫಿನಾನ್ಷಿಯಲ್ ಅಡ್ವೈಸರನ್ನು ಕನ್ಸಲ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇದೇ ಥರ ಮನಿ ಸೇವಿಂಗ್ ಟಿಪ್ಸ್ಗಳಿಗಾಗಿ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. Investment in securities market are subject to market risks. Read all the related documents carefully before investing.